ಸರ್ ಬಂದೇನು వాళ్ళందరూ ನೀವು ಬಿಟ್ಟು ರಾಜೀನಾಮೆ ಕೊಟ್ಟು ಇವತ್ತು ಹೊರಗೆ ಬರ್ರಿ. ಇವತ್ತು ದಿವಸ ನಿಮ್ಮ ಪರವಾಗಿ ಇಡೀ ಇವತ್ತು ರೈತ ಇವತ್ತು ಎಲ್ಲರೂ ನಿಮ್ಮ ಪರವಾಗಿದ್ದೇವೆ. ಇವತ್ತಿನ ದಿವಸ ನಿಮ್ಮ ಜೊತೆಯಾಗಿ ನಾವು ಹೋರಾಟ ಮಾಡ್ತೇವೆ. ಈ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು. ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಅಂದ್ರೆ ಇವತ್ತು ರೈತ ಉಳಿತಾನ ಈ ಜಿಲ್ಲೆಯಲ್ಲಿ ಇರೋರು ನೀವೈತಿರಿ. BR ಪಾಟೀಲ್ರು, ನೀವು ವೈಜನಾಥ್ ಪಾಟೀಲ್ರು, ವಿಶ್ವನಾಥ್ ಪಾಟೀಲ್ ಹೆಬ್ಬಾರು, ಇವತ್ತಿನ ದಿವಸ ನೀವೇ ಎಲ್ಲ ಹಿರಿಯ ಮುಖಂಡರು ಇಲ್ಲಿ ಈ ಜಿಲ್ಲೆಯಲ್ಲಿರುವಂತ ಜಲ ನೆಲ ಸಂಪನ್ಮೂಲ ಎಲ್ಲದರೂ ಕೂಡ ಇವತ್ತಿನ ದಿವಸ ಒಂದು ಏನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸೇವೆ ಮಾಡ್ಬೇಕಂತ ನೀವು ಬಂದವರಿದ್ದೀರಿ. ಉಳಿದೋ ರಾಜಕಾರಣಿ ಹ್ಯಾಂಗ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಿಮ್ಮ ಬಗ್ಗೆ ನಮಗೆ ಕಳಕಳೆದ. ಆದ್ರಿಂದ ನೀವು ಮುತುವರ್ಜಿ ವಹಿಸಿ ಸೀರಿಯಸ್ ಆಗಿ ಒಂದು ದಿವಸ ಮೊನ್ನೆ ಪಾಟೀಲ್ ಸಾಹೇಬ್ರೆ ಮೊನ್ನೆ ನಾವೆಲ್ಲ 18 ರೈತ ಮುಖಂಡರು ಇವತ್ತಿನ ದಿವಸ ಬೆಂಗಳೂರಿಗೆ ಹೋಗಿದ್ದೆವು. ಅಲ್ಲಿ ಕೊಟ್ಟಂತ ಭರವಸೆ ಈಡೇರಿಲ್ಲ ಅಂತೇಳಿ ಬೆಂಗಳೂರಿಗೆ ಹೋದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಈ ರೀತಿಯಾಗಿ ಮನಿ ಪತ್ರ ತೋರ್ತಾರೆ. ನೀವು ಬಹಳ ಖೇದ ಅನಿಸ್ತು ನಮಗ. ನಿಂತು ಮಾತಾಡ್ಲಿಕ್ಕೆ ತಯಾರಿಲ್ಲ. ನಾವು ಇವತ್ತ ರೈತರು ಓಟ್ ಹಾಕಿ ನಿಮ್ಗೆ ಆರಿಸಿ ತಂದಿದ್ದಿಲ್ಲ ಅಂದ್ರೆ ನೀವು ವಿಧಾನಸೌಧದಾಗ ನೀವು ಇರ್ತಿದಿಲ್ಲ. ಅದು ಎಚ್ಚರಿಕೆ ಇರಬೇಕು. ಇವತ್ತಿನ ದಿವಸ ನಾವು ಯಾರೇ ಒಂದು ಪಕ್ಷ ಒಬ್ಬ ವ್ಯಕ್ತಿ ಗುರಿ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಒಂದು ವ್ಯವಸ್ಥೆ ಗುರಿ ಇಟ್ಕೊಂಡು ಮಾತಾಡ್ತಾ ಇದೀನಿ. ವ್ಯವಸ್ಥೆ